ಇಲ್ಲ ಎಲ್ಲಿಂದ ಕಾಣಿಸ್ತದೆ ಬರೋಬರಿ. ವಿಜಯವಾಡ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವೊಂದು ಅಶ್ವಗಂಧ ಗಿಡದ್ದು ವಿಡಿಯೋ ಮಾಡಕತ್ತೀವಿ. ಅದು ಎದಕ್ಕೆ ಬರ್ತೈತಿ ಮತ್ತು ಏನಿಲ್ಲ ಅಂಥೇಳಿ ವೈದ್ಯರು ಹೇಳ್ತಾರೆ. ನಮ್ಮ ಚಾನಲನ್ನು ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡ್ರಿ. ನಿಮ್ಮ ಇದು ಒಂದು ಒಳ್ಳೆಯ ಮಾಹಿತಿ ಐತಿ, ಇದನ್ನು ನೋಡ್ಕೋರಿ ಮತ್ತು ಬೇರೆದವರಿಗೆ ಶೇರ್ ಮಾಡಿರಿ. ನಿಮ್ಮ ಲೋಕಲ್ ಗ್ರೂಪ್ಗಳು ಇರ್ತಾವಲ್ಲ, ಎದಕ್ಕೆ ಕಾರ್ಯಕ್ರಮಗಳು ಅಂತಿದ್ರೆ ಹಾಕಿದ್ರಂದ್ರೆ ಮಂದಿಗೆ ಒಂದು ಉಚಿತವಾದಂಥ ಒಂದು ಆರೋಗ್ಯ ಸಲಹೆ ಸಿಗ್ತೈತಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಐತಲ್ಲ, ಎಲ್ಲ ಹೊಸ ವಿಡಿಯೋಗಳು ಬಂದು ಡೈರೆಕ್ಟ್ ತಲುಪ್ತಾ ನಿಮಗೆ. ಮಾತಾಡ್ರಿ. ನಮಸ್ಕಾರ. ವಿಜಯವಾಡ ಚಾನಲ್ಗೆ ಇದು ನೋಡ್ರಿ ಅಶ್ವಗಂಧ ಇಲ್ಲಿ ಕಾಣಿಸ್ತದೆ ನೋಡ್ರಿ. ನಮ್ಮ ಕಡೆಗೆ ಏನಂತೇಳಿ, ನಮ್ಮ ಬಿಜಾಪುರ ಡಿಸ್ಟಿಕ್ ಕಡೆ ಉತ್ತರ ಕರ್ನಾಟಕದೊಳಗೆ ಇದಕ್ಕೇನಂತೇಳಿ ನಾವು ಹಂಗರ್ಗ ಬೇರೆ ಅಂತೇಳಿ. ಹಂಗರ್ಗ ಊರಂತ ಒಂದು ಊರೈತಿ ನಮ್ಮ ಬಲ್ಯಾಕ. ಆ ಊರಾಗ ಭಾಳ ಹೇಳೋದು ಹಂಗರ್ಗನ ಬೇರೆ ಅಂತ. ಇದು ಹಂಗರ್ಗನ ಬೇರೆ ಅಂತೇಳಿ. ಇದಕ್ಕೆ ಏನಂತಾರ ಪೂರ್ವಜವರು, ಇದ್ರ ಬೇರೆ ಏನೈತಲ್ಲ ತಳಗಿನ ಬೇರೆ ಹೆಚ್ಚಿಗೆ ಉಪಯೋಗ ಬರುವಂಥದ್ದು. ಇದು ಹ್ಯಾಂಗೆ ಶುದ್ಧೀಕರಣ ಮಾಡಬೇಕು, ಏನು ಮಾಡಬೇಕು ಎಲ್ಲ ನಿಮಗೆ ತೋರಿಸ್ತೀನಿ. ಎದಕ್ಕೆ ಸಲಹೆ ತೊಗೊಳ್ಳೋದು ಅನ್ನೋದು ಎಲ್ಲ ನಿಮಗೆ ತೋರಿಸ್ತೀನಿ. ಇದು ಹಂಗರ್ಗನ ಬೇರೆ ಏನೈತಲ್ಲ ರೀ, ಇದ್ರ ಬೇರೆ ಇಲ್ಲಿ ಹಡ್ಡೋದಿಲ್ಲ. ಈ ರೋಡಿನ ತಡ್ಡಿಗೆ ಭಾಳ ಇರ್ತೈತಿ. ಇಲ್ಲಿ ನೋಡ್ರಿ ನಮ್ಮ ಬಲ್ಯಾಕಿಲ್ಲಿ ಕೆಲವೊಂದು ಮಂದಿ ನನಗೆ ಅಶ್ವಗಂಧದ ಇದು ತೋರಿಸ್ರಿ, ಗಿಡ ತೋರಿಸ್ರಿ ಅಂತಾರೆ ಭಾಳ ಹೇಳಾಕತ್ತಿದ್ರು. ಅದರ ಸಲುವಾಗಿ ನಾನು ಹೇಳೋದೇನಂದ್ರೆ ನಿಮಗೆ ಇದು ಎದಕ್ಕೆ ಬರ್ತೈತಪ್ಪ ಅನ್ನೋದು ಹೇಳ್ತೀನಿ. ಸದ್ಯ ಇದಕ್ಕೆ ಹ್ಯಾಂಗೆ ಶುದ್ಧೀಕರಣ ಮಾಡೋದಂತ ಅದನ್ನು ಹೇಳ್ತೀನಿ ನಿಮ್ಗೆ. ಶುದ್ಧೀಕರಣ ಮಾಡಲಾರ್ದೆ ಅದಕ್ಕೂ ಬರೋದಿಲ್ಲ. ಇದು ಶುದ್ಧೀಕರಣ ಮಾಡಲೇಬೇಕು. ಇದಕ್ಕೆ ಶುದ್ಧೀಕರಣ ಮಾಡಲಾರ್ದೆ ತಿಂದ್ರೆ ಕೆಲವೊಂದು ಅಪಾಯಕಾರನೂ ಆಗ್ತಾವೆ. ಇದಕ್ಕೆ ಏನು ಅದು ಮೊದಲಿನ ಕಾಲಿತ್ತು, ಹಾರ್ಡ್ ವರ್ಕರ್ ಇದ್ದರು, ಅವರೆಲ್ಲರೂ ತಿಂತಿದ್ರು ಇದಕ್ಕೆ. ಇದು ನೋಡಿರಿ ತಪ್ಪಲ ನೋಡಿರಿ, ಇದ್ರದ್ದು ಹ್ಯಾಂಗೆ ಐತಿ ಅದು ಕುಡಿ ತಪ್ಪಲ್ದು ಮುಂದೆ ಹೇಳ್ತೀನಿ ಅಂತ. ಈಗ ರೀ ಇಲ್ಲ ಐತೆ ನೋಡ್ರಿ, ಇದು ಕಾಣಿಸ್ತದೆ ನೋಡ್ರಿ ತಪ್ಪಲ. ಇದರ ಕಾಯಿ ಇಲ್ಲದ ನೋಡ್ರಿ. ಈಗ ರೀ ಗೊಂಚಲು ಎದ್ದಿದ್ದಾವೆ ಇಲ್ಲದ ನೋಡ್ರಿ ಇಲ್ಲಿ ಕಾಯಿ. ಇದ್ರೊಳಗೆ ಮುರಿದಿರ ಅಂದ್ರೆ ನಾವು ಜಿರಿಗೆತ್ಲೆ ಬರ್ತಾವೆ. ಒಣಗಿಲ್ಲದು ಹಸಿದೈತಿ. ಈಗ ರೀ ಇಲ್ಲದ ನೋಡ್ರಿ ಬೀಜ ಇಲ್ಲದಾವ ನೋಡ್ರಿ. ಇಲ್ಲಿ ಕಾಣಿಸ್ತದೆ ನೋಡ್ರಿ. ಇದು ನೋಡ್ರಿ ಎಷ್ಟು ಅದ್ಭುತ ಆಗಿ ಗಿಡ ಐತಿ, ಎಷ್ಟು ಸುಂದರವಾಗಿ ಐತಿ ನೋಡ್ರಿ ಗಿಡ. ಈ ಗಿಡಕ್ಕೆ ಏನೈತಲ್ರಿ ಅಶ್ವಗಂಧ, ಹಂಗರಿಗೆನ ಬೇರ ಮತ್ತು ಹಿರೇಮದ್ದಿನ ಬೇರು. ಇದಕ್ಕೆ ಅಂತಾರೆ ಹಿರೇಮದ್ದಿನ ಬೇರು ಅಂತ. ಈಗ ಕೆಲವೊಂದು ನಮ್ಮ ವೈದ್ಯರು ಅದಾರ, ಕೆಲವೊಂದು ಮಂದಿಗೆ ಏನೈತಲ್ಲ ಯಾವುದಾರ ಒಂದು ಬುಕ್ನಾಗ ಹಳಿ ಬುಕ್ಕುಗಳು ಇದ್ರಾಗ ನೋಡಿರ್ತಾರೆ. ಹಿರೇಮದ್ದು ಬೇರೆ ಅಂದ್ರೆ ಎದಕ್ಕೆ ಅಂತಾರೆ ಅಂತೂ ಕೇಳ್ತಿರ್ತಾರೆ ನಮ್ಗೆ. ಇದೇ ನೋಡ್ರಿ ಹಂಗರಿಗೆನ ಬೇರ, ಅಶ್ವಗಂಧ, ಹಿರೇಮದ್ದಿನ ಬೇರು. ಇದಕ್ಕೆ ಏನೈತಲ್ರಿ ಸಣ್ಣ ಇದು ತೆಳಗಿಂದ ಬೇರುಗಳು ಬರ್ತಾಯಿದ್ದಾವೆ. ಬೇರೆ ಏನು ಮಾಡ್ಬೇಕಂದ್ರೆ ಎದಕ್ಕಂದ್ರೆ ನಮ್ಮ ಗಂಡಸು ಮಕ್ಕಳಿಗೆ ಏನೈತಲ್ರಿ ದಾತು ಹೊತ್ತಿರ್ತದೆ. ಬೇಗ ದಾತು ಹೊತ್ತಿರ್ತದೆ. ಎಷ್ಟೋ ಕೊಟ್ಟರು ಔಷಧ ತೊಗೊಂಡ್ರು, ದವಾಖಾನೆಯಿಂದ ಆರಾಮ ಮಾಡ್ಲಿಕ್ಕಂದ್ರು ಏನೈತಲ್ಲ ನಿಮ್ಮ ಮನೆ ಒಳಗೆ ಮಾಡುವಂಥದ್ದು, ನಮ್ಮ ರೈತರು ಮಾಡುವಂಥದ್ದು. ಇದು ಎಲ್ಲರಿಗೆ ಮಾಡ್ಲಿಕ್ಕೆ ಬರ್ತೈತಿ. ಇದು ಹಿರೇಮದ್ದಿನ ಬೇರು. ಇದಕ್ಕೇನು ಮಾಡೋದಂದ್ರೆ ಸಣ್ಣ ತುಕಡಿ ಮಾಡೋದ್ರಿ. ಇಟ್ಟಿಟ್ಟು ಯಾಕಂದ್ರೆ ಕುಟ್ಟಬೇಕಲ್ಲ ಮುಂದೆ ಹೋಗ್ಕೇಸಿಂದ ಸಣ್ಣ ಪೀಸ್ ತುಕಡಿ ಮಾಡೋದು. ಮಾಡ್ಕೇಸಿಂದ ಏನು ಮಾಡೋದು, ಆಕಳದ ಚಲೋ ಜವಾರಿ ಆಕಳ ತುಪ್ಪ ಇದು ಹಾಲು ಇತ್ತಂದ್ರೆ ಹಾಲಾಗಿ ಏನು ಮಾಡಬೇಕು ಅಷ್ಟು ಬೇರುಗಳು ಹಾಕ್ಬೇಕಿದು. ಹಾಕಿಸಿಂದ ಶುದ್ಧೀಕರಣ ಮಾಡ್ಬೇಕು. ಇದಕ್ಕೆ ಶುದ್ಧೀಕರಣ ಮಾಡ್ಲಾರ ತೊಗೊಳಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಮಂದಿ ಏನೈತಲ್ಲ ಶುದ್ಧೀಕರಣ ಮಾಡ್ಲಾರ ತೊಗೋದು ಕಿಸಿಂದ ಅಪಾಯಕಾರಿಗಳು ಆಗ್ತೈತಿ. ಇದು ಏನೋ ತಾಕತ್ತಿರುವಂಥದ್ದು. ತಾಕತ್ತು ನಮಗೆ ಕಡಿಮೆ ಆಗಿರ್ತದೆ, ಇದ್ರದ್ದು ಹೆಚ್ಚಿಗೆ ಆಗಿಬಿಡ್ತೈತಿ. ಶುದ್ಧೀಕರಣ ಮಾಡಲಿಂದ ಏನೈತಲ್ಲ ಇದ್ರ ತಾಕತ್ತು ಕಡಿಮೆ ಹಾಕೋದು ಬರ್ತೈತಿ. ಅದು ಇದಕ್ಕೇನು ಮಾಡಬೇಕು, ಶುದ್ಧೀಕರಣ ಮಾಡಬೇಕಾದ್ರೆ ಒಂದು ಅರ್ಧ kg ಇದು ತೊಗೋರಿ, ಬೇರುಗಳು ತೊಗೋರಿ. ಅರ್ಧ kg ಇದ್ರೆ ಬೇರು ತೊಗೋರಿ. ಬೇರು ತೊಗೊಂಡು ಏನು ಮಾಡಿರಿ, ಒಂದು ಲೀಟ್ರದಷ್ಟು ಏನು ಆಕಳ ಹಾಲು ಬೇಕು. ಯಾವುದೇ ಇರೋಲ್ಲಕ್ಕ ನಮ್ಮದೇನು ಆದಷ್ಟು ಹಸುವಿನ ಹಾಲು ಅಂತಾರೆ ನೋಡ್ರಿ, ಅದೇ ಹಸುವಿನ ಹಾಲೇ. ಅದಕ್ಕೇನು ಮಾಡಬೇಕು, ಒಂದು ಲೀಟ್ರ್ ತೊಗೋರಿ. 1 ಲೀಟ್ರದಾಗ ಅರ್ಧ ಕಿಲೋ ಬೇರು ಹಾಕ್ರಿ. ಇದು ಸಣ್ಣಗೆ ತುಕುಡಿದು ಮುರಿದಿದ್ದು ಬೇರುಗಳು ಹಾಕ್ರಿ. ಹಾಕಿಸಿಂದ ಏನೈತಲ್ರಿ ಕಳ ಕುದಿಸ್ರಿ. ಕುದಿಸ್ಕಿಸಿಂದ ಏನೈತಲ್ಲ ಇದು ಒಣಗಿದ್ದು ಇದ್ರು ನಡಿತೈತಿ. ಕೆಲವೊಂದು ಮಂದಿ ಒಣಗಿದ್ದು ಅಂತಾರ. ಒಣಗಿದ್ದಿದ್ರು ಏನೈತಲ್ಲ ಬೇರು ಬಾಂಡ್ ನೀವು ಇಟ್ಕೊಂಡ್ರೆ ಅಂದ್ರೆ ನನಗೆ ಹಾಲು ಸಿಗ್ಲಿಕ್ಕಂದ್ರು 2, 3, 4 ದಿವಸ ಹೋಗ್ಲಕ್ಕ, 8 ದಿವಸ ಹೋಗ್ಲಕ್ಕ, 1 ತಿಂಗಳು ಆದರೂ ಹೊಳ್ಳಿ ಅದೇ ಹಾಕ್ರಿ ಬೇರುಗಳು. ಆ ಬೇರುಗಳು ಹಾಕಿಸಿಂದ 1 ಲೀಟ್ರ್ ಹಾಲಿನಾಗ ಏನೈತಲ್ಲ ಅರ್ಧ ಕಿಲೋದಷ್ಟು ಬೇರುಗಳು ಹಾಕ್ರಿ. ಹಾಕಿಸಿಂದ ಅದು ಹಾಲಿನ ಮ್ಯಾಲೆ ಬಂದಿರ್ತದೆ. ಇದು ಹಾಲು ಮ್ಯಾಲೆ ಬಂದಿರ್ತದೆ. ಕಳ ಕುದಿಸ್ರಿ. ಕುದಿಸ್ಕಿಸಿಂದ ಏನೈತಲ್ರಿ ಅದು ಕುದ್ದಿಂದ ಅಷ್ಟೇ ಬಿಟ್ಬಿಡ್ರಿ. ಅದಕ್ಕೆ
ಮುಂಜಾಳೆದ್ದು ಏನೈತಲ್ಲ ಅಷ್ಟು ಬೇರುಗಳು ಏನದಾವಲ್ಲ ತೆಗೆದು ಕಿಸಿಂದ ಒಂದು ನೆರಳಲ್ಲಿ ಒಣಗಿಸ್ರಿ. ನೆರಳಾಗ ಒಣಗಿಸ್ಬೇಕು, ಬಿಸಿಲಾಗಿಲ್ಲ, ನೆರಳಾಗ ಒಣಗಿಸ್ರಿ. ಒಣಗಿಸ್ ಕಿಸಿಂದ ಏನೈತಲ್ರಿ ಅದಕ್ಕೆ ಹಿಂದಿರಿಗಡಿಸಿ ಒಂದು 4 ರಿಂದ 8 ದಿವಸ ತನಕ ನೆರಳಾಗ ಒಣಗಿಸ್ರಿ. ಒಣಗಿಸ್ ಕಿಸಿಂದ ಪೂರಾ ಒಣಗಿ ಹೋಗಿ ಬಿಟ್ಟಿರ್ತ. ಅದಕ್ಕೆ ಏನು ಮಾಡಿರಿ, ಕುಟ್ರಿ, ಬೇಯಿಸ್ರಾಗ ಕುಟ್ರಿ. ಕುಟ್ಟಿ ಕಿಸಿಂದ ಏನೈತಲ್ಲ ಅದು ಪೌಡ್ರ್ ಮಾಡಿ ಇಡ್ರಿ. ಪೌಡ್ರ್ ಮಾಡಿ ಇಟ್ಟೇನು ಪೌಡ್ರ್ ಮಾಡಿ ಏನೈತಲ್ರಿ ಇಟ್ಟು ಅದಕ್ಕೆ ನಿಮಗೆ ಎದಕ್ಕೆ ಬರ್ತೈತಪ್ಪ ಅಂದ್ರೆ ಈಗ ಬಂತು ಅದು ಇದ್ರ ತನಕ ಶುದ್ಧೀಕರಣ ಮಾಡೋದು ತೋರಿಸ್ದೆ, ಎಲ್ಲ ತೋರಿಸ್ದೆ. ಎದಕ್ಕೆ ಬರ್ತದೆ ಅನ್ನೋದು ತೋರಿಸಿದ್ದಿಲ್ಲ, ಈಗ ತೋರಿಸ್ತೀನಿ ನಿಮಗೆ. ಯಾವಾದೇ ನರನಾಡಿಗಳು ಇರೋಲ್ಲಕ್ಕ ಅದಕ್ಕೂ ಬರ್ತೈತಿ. ಒಂದನೇದ್ದು. ಎರಡನೇದ್ದು ಯಾವಾದೇ ನರ ಹೋಗೋಲ್ಲಕ್ಕ ನಮ್ದು ಹಿಂಗೆ ಮಾಡ್ಕೊತ ಅಡ್ಡಾಡ್ಲಕ್ಕ ಅವ್ರಿಗೆ ಸುಖ ಬರುವಂಥದ್ದು. ಇದಕ್ಕೆ ಹೆಂಗೆ ತೊಗೊಳೋದಂದ್ರೆ ಹಾಲಿನೊಳಗೆ ಯಾವಾದೇ ಹಾಲು ಇರೋಲ್ಲಕ್ಕ ಜಾನುವಾರು ಹಾಲು ಇರಬೇಕು. ಅದಕ್ಕೇನು ಶುದ್ಧೀಕರಣ ಮಾಡ್ಲಿಕ್ಕೆ ಆಕಳ ಹಾಲು ಬಂದೇಬೇಕು. ಹಿಂದಿರಿಗಡಿಸಿ ನಿಮ್ಗೇನು ಪೌಡ್ರ್ ಹಾಲು ಒಂದೇ ತೊಗೊಳಕ್ಕೆ ಹೋಗ್ಬೇಡ್ರಿ. ಪ್ಯಾಕೆಟ್ ಹಾಲು ಇದ್ದರೂ ಚಲೋ ಇದ್ದದ್ರು ತೊಗೋಬೋದು. ಅದ್ರಾಗಾದರೂ ಎಷ್ಟು ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ಹಾಕಿಸಿನ ತೊಗೊಂಡ್ರೆ ನರನಾಡಿಗಳು ಸಿದಾಗುವಂಥದ್ದು. ಎರಡನೇದು ಏನೈತಲ್ಲ ದೊಡ್ಡ ಕಷ್ಟ ಏನೈತಲ್ಲ ನನ್ನ ಸಣ್ಣ ಮಕ್ಕಳಿಗೆ ಏನೈತಲ್ಲ ಗಂಡಸು ಮಕ್ಕಳಿಗೆ ಧಾತು ಹೊತ್ತಿರ್ತದೆ. ಹೊಳೆ ಧಾತು ಹೊತ್ತಿರ್ತದೆ. ನಾವೊಂದು ಮೊದಲಿಂದ ಒಂದು ಧಾತು ಸಲುವಾಗಿ ಒಂದು ಬಿಟ್ಟಿದ್ದೇವೆ. ಅದು ವಿಡಿಯೋ ನೋಡ್ರಿ, ಒಂದು ಏನೂ ಇಲ್ಲಂದ್ರೆ ಒಂದು 1.5 ಲಕ್ಷ ಮಂದಿ ನೋಡ್ಯಾರ ಅದಕ್ಕೆ. ಅದರಾಗ ಒಂದು 40-50 ಸಾವಿರ ಜನಗಳು ತಾವು ಮಾಡ್ಕೊಂಡಿದ್ದು ನಮ್ಗೆ ಎಷ್ಟೋ ಸಾರಿ ಏನೈತಲ್ಲ ಫೋನ್ ಹಚ್ಚಿ ಹೇಳ್ತಿರ್ತಾರೆ, ಕಮೆಂಟನ್ನು ಮಾಡ್ತಿರ್ತಾರೆ, ಇದು ಒಳ್ಳೇದಾಗ್ಯದಂತೂ ಹೇಳ್ತಿರ್ತಾರೆ. ಅದರಂಗೆ ಇದನ್ನು ಹೇಳ್ತೀನಿ. ನನ್ನ ವೈದ್ಯರಿಗಾದ ಅಲ್ಲಿ ಯಾರಿಗಾಗೋಲ್ಲಕ್ಕ ಶುದ್ಧೀಕರಣ ಮಾಡೋದು ಹೇಳಿದೆ, ಎಲ್ಲ ಮಾಡಿದೆ. ಏನು ಇದು ಪೌಡ್ರ್ ಏನು ಮಾಡ್ತಿರಲ್ಲ, ಸಣ್ಣಗೆ ಪೌಡ್ರ್ ಮಾಡ್ತಿರಲ್ಲ. ಪೌಡ್ರ್ ಮಾಡಿದ್ದು ಏನೈತಲ್ಲ ಅದು ಏನು ಅರ್ಧ ಚಮಚದಕ್ಕಿಂತ ಕಡಿಮೆ ತೊಗೋಬೇಕು ಅವ್ರ ವಯಸ್ಸು ದಕ್ಕದ ಮೇಲೆ. ನಮ್ಮ ವಯಸ್ಸು ಏನೈತಲ್ಲ 60 ಇತ್ತಂದ್ರೆ ಏನೋ ಅರ್ಧ ಚಮಚ ತೊಗೊಂಡ್ರು ದಕ್ತೈತಿ. ಸಣ್ಣ ವಯಸ್ಸದವ್ರು ಇರ್ತಾರೆ, ಚಮಚದೊಳಗೆ ಅರ್ಧ ಚಮಚದೊಳಗೆ ಗಿರ್ದ ಮಾಡೋದು. ಅರ್ಧ ಎಷ್ಟು ಅಂದ್ರೆ ಒಂದು ಹುಣಚಿ ಕಪ್ಪ ಸೈಜ್ ಹೇಳಿರ್ತೀನಿ ನಿಮ್ಗೆ. ಶೇಂಗಾದ ಕಾಳ ಹುಳ್ಳಿ ಕಾಳ ಹೆಂಗಿರ್ತಾವೆ ಆ ಸೈಜ್ ಇರ್ತೈತೆ ನಮ್ಮದು. ಇದ್ರಾಗೆ ಏನೈತಲ್ರಿ ಅರ್ಧ ಚಮಚದೊಳಗೆ ಏನೈತಲ್ಲ ಅರ್ಧ ಚಮಚದಾಗ ಅರ್ಧ ತೊಗೊಳೋದು. ಒಂದು ಹುಣಚಿ ಕಪ್ ನಾಟ್ ಅದು ಇರ್ತದೆ. ಆಗಿದ್ದು ಏನು ಮಾಡಬೇಕು, ಅದು ಜೇನುತುಪ್ಪದಾಗ ಅಂಗೈ ಒಳಗೆ ತೊಗೊಳೋದು. ಬೇಯಿಸಿನಾಗ ಹಿಂಗೆ ತೊಗೊಂಡು ಕಿಸಿಂದ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ನೆಕ್ಕೋದು ಮತ್ತು ರಾತ್ರಿ ಒಂದು ಟೈಮ್ ನೆಕ್ಕೋದು. ಎಷ್ಟು ದಿವಸ ಬರೀ ನೀವು ನೋಡ್ರಿ, ನೀವು ಇದರ ಒಳಗೆ ಎಷ್ಟು ತಾಕತ್ತದ ಅನ್ನೋದು. ಎಷ್ಟು ದಿವಸ ತೊಗೊಳೋದು ಅಂದ್ರಪ್ಪ ಇದಕ್ಕೇನೈತಲ್ಲ ಭಾಳ ಇಲ್ಲ. ನೀವು 15ರಿಂದ ನಮ್ಮ ಕೋರ್ಸ್ಗಳು ಇರ್ತಾವೆ. ಇದ್ರ ಕೋರ್ಸ್ ಅಂತೇವೆ ನಾವು. 7 ದಿವಸದ ಒಂದು ಕೋರ್ಸ್ ಇರ್ತೈತಿ. 2 ಕೋರ್ಸ್ ತೊಗೊಂಡ್ಬಿಡ್ರಿ, 14 ದಿವಸ ತೊಗೊಂಡ್ಬಿಡ್ರಿ. ಸಂಪೂರ್ಣ ನಿಮಗೆ ಬಂದಾಗಿದ್ದು ಏನೈತಲ್ಲ ನನಗೆ ಒಳಗೆ ಕಾಲ್ ಮಾಡಿ ಕಿಸಿಂದ ಹೇಳ್ರಿ. ಯಾಕಂದ್ರೆ ಇದು ಇಟ್ಕೊಂಡು ಸಾಯಬಾರ್ದಂತ ನಮ್ಮ ಮೊದಲಿನ ಕಾಲದಿಂದ ಏನೈತಲ್ಲ ಅವರು ಹಾಗೆ ಇಟ್ಟಿಟ್ಟು ಹೋದರು. ಅದ್ರ ಸಲುವಾಗಿ ನಾವು ಸಾಕಷ್ಟು ಗುಳಿಗೆಗಳು ಅದು ಇದು ತೊಗೊಂಡು ಕಿಸಿಂದ ಅಪಾಯ ಮಾಡ್ಕೋಬೇಡ್ರಿ. ಇದು ಮನೆ ಒಳಗೆ ಸಿಗುವಂಥದ್ದು, ನಿಮ್ಮ ತೋಟದೊಳಗೆ ಸಿಗುವಂಥದ್ದು, ನಮ್ಮ ರೈತರಿಗೆ ಸಿಗುವಂಥದ್ದು. ಇದು ಅಶ್ವಗಂಧದ್ದು ಎಷ್ಟು ದೊಡ್ಡ ಉಪಯೋಗ ಅಂತ ನಮ್ಗೆ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಮುಂದಿನವ್ರಿಗೆ ಏನೈತಲ್ಲ ಮುಂದಿನವ್ರಿಗೆ ಶೇರ್ ಮಾಡಿರಿ, ಒಬ್ರಿಗೊಬ್ರು ತಿಳಿಸ್ರಿ. ಇದು ನೀವೇ ಚಾನಲ್ ಏನೈತಲ್ಲ ನಮ್ಮ ಚಾನಲ್ ಮುಜಾವರ್ ಚಾನಲ್ ಅಂತ ಹಾಕಿರ್ತೇವೆ. ಮುಜಾವರ್ ಚಾನಲ್ದೊಳಗೆ ಮುಂದಿನವ್ರಿಗೆ ಏನೈತಲ್ಲ ಒಬ್ರಿಗೊಬ್ರಿಗೆ ಮಾಡುವಂಥದ್ದು, ಒಬ್ರಿಗೊಬ್ರಿಗೆ ಫಾಯ್ದಾ ಮಾಡುವಂಥದ್ದು ಮಾಡಿರಿ. ಏನು ರೀ ಮಾಡಿಕಿಸಿಂದ ನಮ್ಮ ಇವ್ರು ಹೇಳ್ತಾರೆ, ಒಂದು ಸ್ವಲ್ಪ ಮ್ಯಾನೇಜರು ಒಂದು ಜರ ಹೇಳ್ತಾರೆ ನೋಡ್ರಿ. ನಮ್ಮ ಸಣ್ಣ ವೈದ್ಯರು ಅವರು ನೋಡ್ಗ ಏನು ಮಾಡ್ತೀವಿ ಅಂದ್ರೆ ನಿಮ್ಮ ಸಲುವಾಗಿ ಐತಲ್ರಿ. ಇಲ್ಲಿ ನೋಡ್ರಿ ಊರು ಬಿಟ್ಟು ಹೊರಗೆ ಬಂದಿ ನಾವು. ಎಲ್ಲ ಗಿಡ ಗಂಟೆ ಅದ ನೋಡ್ರಿ ಎಲ್ಲ ಕಡೆ. ಯಾಕಂದ್ರೆ ನಿಮ್ಗೆ ಚಲೋ ಆಗಲಿ ಮತ್ತು ಬೇರೆದವ್ರಿಗೆ ಚಲೋ ಆಗಲಿ ಅಂತ ತೋರ್ಸಾಕತ್ತೀವಿ. ಈ ಗಿಡ ನೋಡ್ರಿ ಇಲ್ಲಿ ಭಾಳ ಇದ್ದೈತಿ, ಅದ್ರ ಸಂಬಂಧ ಬಂದು ವಿಡಿಯೋ ಮಾಡಕತ್ತೀವಿ. ಗಿಡ ಇನ್ನೊಮ್ಮೆ ನೋಡ್ರಿ ಸರಿಯಾಗಿ ನೋಡಿ ಐತಲ್ಲ. ನಮ್ಮ ಚಾನಲನ್ನು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿರಿ. ಯಾಕಂತಂದ್ರೆ ಈಗಿನ ಕಾಲದವ್ರಿಗೆ ಗೊತ್ತಿರಂಗಿಲ್ಲ. ಅಶ್ವಗಂಧ ಗಿಡ ಅಂತ ಹೆಸರು ಕೇಳಿರ್ತಾರೆ, ಗಿಡ ನೋಡಿರಂಗಿಲ್ಲ. ಮತ್ತು ಅವ್ರು ಹೇಳಿದ್ರಲ್ಲ ಈಗ ಹಿರೇಮದ್ದು ಮತ್ತು ಅಶ್ವಗಂಧ ಮತ್ತು ಹಂಗರಿಗ್ಯಾನ ಇದು ಪುಡಿ ಪೌಡ್ರ ಮತ್ತು ಗಿಡ ಅಂತ ಹೇಳಿದ್ರಲ್ಲ, ಅವೆಲ್ಲ ಹೆಸರು ನೆನಪಿಟ್ಕೋರಿ. ಎಲ್ಲದಕ್ಕೂ ಇದನ್ನ ಅಂತಾರೆ, ಇದೇ ಗಿಡ. ಅದು 3 ಹೆಸರು ಕರೆದ್ರು ಕೂಡ ಇದೇ ಗಿಡಕ್ಕೆ ಅಂತಾರೆ. ಅದಕ್ಕೆ ನೀವೇ ಮಾಡ್ರಿ ಅಂದ್ರೆ ಸರಿಯಾಗಿ ಗಿಡನ ಇದು ಮಾಡಿರಿ, ಗುರುತಿಸ್ರಿ. ಮತ್ತು ವೈದ್ಯರ ಸಲಹೆ ಮೇರೆಗೆ ಮಾಡ್ಕೊರಿ. ಒಮ್ಮೆಲಿಗೆ ಹೋಗಿ ಇದು ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ ಅವ್ರು ಹೇಳಿದ್ರಲ್ಲ ಆಕಳ ಹಾಲಿನಲ್ಲೇ ಶುದ್ಧೀಕರಣ ಮಾಡಿ 8 ದಿನ ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಯಾವ ರೀತಿ ತೊಗೋಬೇಕಂತ ಹೇಳಿದ್ರಲ್ಲ ಆ ರೀತಿ ಮಾಡಿರಿ. ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಸ್ವಾಸ್ಥ್ಯ ಮತ್ತು ಈಗಿನ ಊಟದ ಇದು ಇರೋಂಗಿಲ್ಲ, ಅದ್ರ ಸಲ ಕಡಿಮೆ ತೊಗೊಂತಾರೆ. ಮೊದಲೆಲ್ಲ ಒಂದು ಚಮಚ ತೊಗೋತಿದ್ರು ಅವ್ರು ಹಿಂದಿನ ಕಾಲ ಮಂದಿ. ಈಗ ನಾವೆಲ್ಲ ಜವಾರಿ ಊಟ ಇರಲಿಲ್ಲ, ಹಿಂಗಾಗಿ ಹೈಬ್ರಿಡ್ ಊಟ ಮಾಡಿ ನಾವು ವೀಕ್ ಅದೀವಿ. ಅದ್ರ ಸಲುವಾಗಿ ಒಮ್ಮೆಲಿಗೆ ಇದು ಶಕ್ತಿ ಗಿಡ ಐತಿ, ಅದಕ್ಕೆ ಇದಕ್ಕೆ ಅಶ್ವಗಂಧ ಅಂತ ಹೇಳ್ತಾರೆ. ಅಶ್ವಗಂಧ ಅಂದ್ರೆ ಕುದುರೆ ಅಂತ ಶಕ್ತಿ ಬರುವಂಥದ್ದು ಇದು. ಅದಕ್ಕಾಗಿ ಏನು ಮಾಡಿರಿ, ಅವ್ರ ವೈದ್ಯರು ಹೆಂಗೆ ಹೇಳಲ್ಲ ಆ ಥರ ಮಾಡಿ ನಮ್ಮ ಒಂದು ಯುವಕರ ಸಂಪತ್ತನ್ನು ಹೆಚ್ಚಿಗೆ ಮಾಡೋಣ.
ಮತ್ತು ಹೊಳ್ಳಿ ಇದನ್ನು ವಿಡಿಯೋನ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಹೊಳ್ಳಿ ಇದು ನಮಗೆ ಸಬ್ಸ್ಕ್ರೈಬರ್ ಹೆಚ್ಚಿಗೆ ಆದಂಗೆ ಮತ್ತು ಲೈಕ್ ಮಾಡ್ದಂಗೆ ಏನಾಗುತ್ತೆ ಅಂದ್ರೆ ಹುಮ್ಮಸ್ ಬರೋದು ಮತ್ತೊಂದು ವೀಡಿಯೋಗಳು ಮಾಡೋಕ್ಕದು. ಅದಕ್ಕಾಗಿ ನಮ್ಮ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ನಮಸ್ಕಾರ.